ನಾವು ಸಿನಿಮಾ ಹೆಸರು ಒಂದೇ ಹೆಸರನ್ನ ಇನ್ನೊಬ್ರು ಯೂಸ್ ಮಾಡೋದು ನಮ್ಗೆ ಕಾಪಿರೈಟ್ ಆಕ್ಟ್ ಅಲ್ಲಿ ಬರುತ್ತೆ. ನಿಮ್ ಕಂಪನಿ ಹೆಸರು ನಿಮ್ಮ ಲೇಬಲ್ ನ ನೀವು ವಾಪಸ್ ಪಡ್ಕೊಳ್ಳೋದಕ್ಕೆ ಮತ್ ಲಕ್ಷಾಂತರ ದುಡ್ಡನ್ನ ಕೊಡ್ಬೇಕಾಗತ್ತೆ. ಯಾರಿಗೆ ಏನು ಗೊತ್ತಿಲ್ಲ ಅಂತಂದ್ರು ನೀವು ನಂದಿನಿ ಹಾಲ್ ತಗೊಂಬನ್ನಿ ಅಂತ ನಾವು ಹೇಳಿ ಕಳ್ಸಿದ್ರೆ ನಂದಿನಿ ಹಾಲ್ ತರಬಹುದು. ಅದೇನಕ್ಕೆ? ಯಾಕಂದ್ರೆ ಕಂಪನಿಗೊಂದು ಗುಡ್ ವಿಲ್ ಅನ್ನೋದಿದೆ. ಬ್ಲೂ ಕಲರ್ ಪ್ಯಾಕೆಟ್, ಆರೆಂಜ್ ಕಲರ್ ಪ್ಯಾಕೆಟ್, ಅದು ಅದರ ಒಂದು ಟ್ರೇಡ್ ಕವರ್. ಪ್ರತಿಯೊಂದನ್ನು ನೀವು ರಿಜಿಸ್ಟರ್ ಮಾಡಿಸ್ಕೋಬಹುದು. ಸೊ ದಟ್ ಅದನ್ನ ಇನ್ನೊಂದು ಕಂಪನಿ ಸೇಮ್ ಟು ಸೇಮ್ ಕಾಪಿ ಮಾಡೋದಿಕ್ಕೆ ಆಗೋದಿಲ್ಲ. ಮೇಡಮ್, ಈಗ ನಮ್ದು ಯಾವುದೋ ಒಂದು ಪ್ರಾಡಕ್ಟ್ಸ್ ಇರುತ್ತೆ, ಅದೇ ಹೆಸರನ್ನಾಗಿ ನಂದಿನಿ ಅನ್ನೋ ಒಂದು ಪ್ರಾಡಕ್ಟ್ಸ್, ಅದನ್ನು ಮಿಸ್ಯೂಸ್ ಮಾಡ್ಕೊಳ್ಳೋದು, ಕಲರ್ ಆಗಿರ್ಬೋದು, ಆ ಪ್ಯಾಕೆಟ್ಸ್ಗಳ ನೇಮ್ ಆಗಿರ್ಬೋದು, ಎಲ್ಲವನ್ನೂ ಕೂಡ ಸೇಮ್ ಮಾಡಿ ಆ ಥರದ್ದು ಇನ್ನೊಬ್ರು ಅದನ್ನು ಮಿಸ್ಯೂಸ್ ಮಾಡ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನಾನು ಎಕ್ಸಾಂಪಲ್ ತಗೊಳ್ಳೋದ್ರೆ ಈ ಮಹೇಂದ್ರ ಕಂಪನಿ, ಅವ್ರ ಮೇಲೆ ಇಂಡಿಗೋದವ್ರು ಕೇಸ್ ಹಾಕಿದ್ದು 6E ಅನ್ನೋ ನೇಮನ್ನ ಅವರು ಕೂಡ ಕಾಪಿ ಮಾಡಿದ್ದಾರೆ ಅನ್ನೋ ವಿಚಾರವಾಗಿ. ಅದು ಎಲ್ಲ ವಿಚಾರದಲ್ಲೂ ಬರ್ತೀವಿ, ಸಿನಿಮಾಗಳ ವಿಚಾರದಲ್ಲೂ ಕೂಡ ಅದೇ ಸಿನಿಮಾ ಹೆಸರನ್ನ ಇನ್ನೊಬ್ರು ಕೂಡ ಅದೇ ಹೆಸರು ಇಟ್ಟು ಮತ್ತೆ ಮಾಡ್ತಕ್ಕಂಥದ್ದು. ಈ ವಿಚಾರದಲ್ಲಿ ನಾವು ಕಾನೂನಾತ್ಮಕವಾಗಿ ಎಷ್ಟು ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬಹುದು ಅಂತ? ನಮಗೆ ಇದು IPR ಲಾಸ್ ಅಲ್ಲಿ ಕವರ್ ಆಗುತ್ತೆ. IPR ಅಂತಂದ್ರೆ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಲಾಸ್ ಅನ್ನೋದು. ಸೊ ಇದರಲ್ಲಿ ನಮಗೆ 6 ಡಿಫ್ರೆಂಟ್ ರೈಟ್ಸ್ ಬಗ್ಗೆ ನಾವು ಮಾತನಾಡ್ತೀವಿ. ಟ್ರೇಡ್ ಮಾರ್ಕ್, ಕಾಪಿರೈಟ್, ಪೇಟೆಂಟ್, GI ಟ್ಯಾಗ್, ಮತ್ತೆ ನಮಗೆ ಟ್ರೇಡ್ ಸೀಕ್ರೆಟ್, ಇದೆಲ್ಲ ಕವರ್ ಆಗುತ್ತೆ. ಸೊ ಇದರಲ್ಲಿ ನಾವು ಬೇರೆ ಬೇರೆ ಅಗೇನ್ ಒಂದೊಂದು ಟಾಪಿಕ್ ಒಂದೊಂದು ವಿಷಯನ ಕವರ್ ಮಾಡುತ್ತೆ. ನಾವು ಸಿನಿಮಾ ಹೆಸರು ಒಂದೇ ಹೆಸರನ್ನ ಇನ್ನೊಬ್ರು ಯೂಸ್ ಮಾಡೋದು ನಮ್ಗೆ ಕಾಪಿರೈಟ್ ಆಕ್ಟ್ ಅಲ್ಲಿ ಬರುತ್ತೆ. ಸೊ ಒಂದು ಹೆಸರು ಅಂಡ್ ಇದು ಎಲ್ಲದನ್ನು ನಾವೇನ್ ಹೇಳ್ತೀವಿ ಅಂತಂದ್ರೆ ರಿಜಿಸ್ಟ್ರೇಷನ್ ಆಗಿರ್ಲೇಬೇಕು, ರಿಜಿಸ್ಟರ್ ನೀವು ಮಾಡ್ಕೊಳ್ಳೇಬೇಕು. ಕಾಪಿರೈಟ್ ಆಕ್ಟ್ ಆಗ್ಲಿ ಟ್ರೇಡ್ ಮಾರ್ಕ್ ಅಲ್ಲಿ ಆಗ್ಲಿ ರಿಜಿಸ್ಟರ್ ಅನ್ನೋದು ಮಾಡಿಸ್ಕೋಬೇಕಾಗತ್ತೆ. ಇದು ಬರೀ ಇದಕ್ಕೆ ಅಂತಲ್ಲ, ಯಾರೇ ಒಬ್ರು ಹೊಸ ಕಂಪನಿ ಸ್ಟಾರ್ಟ್ ಮಾಡ್ತಾರೆ, ಅವರ ಹೆಸರು ಲೇಬಲ್ ಅವರು ರಿಜಿಸ್ಟರ್ ಮಾಡಿಸಿಲ್ಲ ಅಂತಂದ್ರೆ ಅದನ್ನ ಮಿಸ್ಯೂಸ್ ಮಾಡ್ಕೊಂಡಾಗ ನಿಮ್ಮ ಕಂಪನಿ ಹೆಸರು ನಿಮ್ಮ ಲೇಬಲ್ ನ ನೀವು ವಾಪಸ್ ಪಡ್ಕೊಳ್ಳೋದಕ್ಕೆ ಮತ್ ಲಕ್ಷಾಂತರ ದುಡ್ಡನ್ನ ಕೊಡ್ಬೇಕಾಗತ್ತೆ. ಸೊ ಇದು ತುಂಬಾ ಇವಾಗ ನಾವು ನೋಡ್ತಿರೋಂಥದ್ದು, ಸ್ಪೆಷಲಿ ಬೆಂಗಳೂರು IT ಅಲ್ವಾ. ಸೊ ತುಂಬಾ ಕಂಪನೀಸ್ ಆಗ್ಲಿ ಎಲ್ಲ ಹೊಸದಾಗಿ ಸ್ಟಾರ್ಟ್ಅಪ್ಸ್ ಎಲ್ಲ ಬರ್ತಿದೆ. ಅವರ ಹೆಸರು ತುಂಬಾ ಯೂನಿಕ್ ಆಗಿ ಎಲ್ಲ ಇಟ್ಟಿರ್ತಾರೆ. ಅದನ್ನ ಅವ್ರು ರಿಜಿಸ್ಟರ್ ಮಾಡಿಸ್ಲಿಲ್ಲ ಅಂತಂದ್ರೆ ಮತ್ತೆ ತೊಂದರೆ ಆಗುತ್ತೆ. ಈಗ BE6E ನೀವು ಹೇಳಿದ್ರಿ, ಮಹೀಂದ್ರ ಹೊಸ ಕಾರ್ ಲಾಂಚ್ ಮಾಡ್ತು BE6E. 6E ಅನ್ನೋದು ಇಂಡಿಗೋ ತನ್ನ ಫ್ಲೈಟ್ ನ ನಂಬರ್ ಅಲ್ಲಿ ಯೂಸ್ ಮಾಡ್ತದೆ, 6E ನಂಬರ್. ಸೊ ಈಗ 6E ಅಂದಿದ ತಕ್ಷಣ ಅದು ವೆಲ್ ನೋನ್ ಟ್ರೇಡ್ ಮಾರ್ಕ್ ಅಲ್ಲೂ ಬರುತ್ತೆ. ಅವ್ರು ರಿಜಿಸ್ಟರ್ ಮಾಡಿಸಿಲ್ಲ ಅಂತಂದ್ರು ದಟ್ ವೆಲ್ ನೋನ್ ಟ್ರೇಡ್ ಮಾರ್ಕ್ ಅಂತಂದ್ರೆ ನಾನು ರಿಜಿಸ್ಟರ್ ಮಾಡಿಸಿಲ್ಲ, ಬಟ್ ಸಮಾಜದಲ್ಲಿ ಅದಕ್ಕೊಂದು ಹೆಸರಿದೆ. 6E ಅಂದಿದ ತಕ್ಷಣ ಇಂಡಿಗೋನೇ ನೆನಪಾಗತ್ತೆ, ಈ ತರ ಒಂದು ಹೆಸರು. ಸೊ ಈಗ 6E ಅಂತ ಮಹೀಂದ್ರ ಲಾಂಚ್ ಮಾಡಿದಾಗ ಅದೇನಾಯ್ತು, ಟ್ರೇಡ್ ಮಾರ್ಕ್ ಇನ್ಫ್ರಿಂಜ್ಮೆಂಟ್ ಅಂತ ಅವ್ರು ಹೇಳ್ತಿರೋದು. ದಟ್ ನೀವು ನಮ್ಮ ಟ್ರೇಡ್ ಮಾರ್ಕ್, ಇದು ಟ್ರೇಡ್ ಮಾರ್ಕ್ ಅಂತಂದ್ರೆ ನಾವು ಏನು ನಮ್ಮ ಬಿಸ್ನೆಸ್ ನಡೆಸ್ತೀವಿ ಇದ್ರದ್ದು ಮಾರ್ಕ್ ಇದು, ಇದನ್ನ ನೀವು ನಿಮ್ದಕ್ಕೆ ಬಳಸಿ ಇನ್ನವೇ ಹೇಗೆ ಹೇಳ್ಬೋದು ಅಂತಂದ್ರೆ ನಮ್ ಗುಡ್ ವಿಲ್ ನ ನೀವು ಉಪಯೋಗಿಸ್ಕೊಳ್ತಿದ್ದೀರಿ. ಜನರಿಗೆ ನಮ್ಮಲ್ಲಿ ಗುಡ್ ವಿಲ್ ಇದೆ. ಈಗ ನಾವು ನಂದಿನಿ ಹಾಲು ಅಂತ ಅಂದಾಗ ನಂದಿನಿ ಪ್ಯೂರಿಟಿ, ಪರಿಶುದ್ಧತೆ, ಆತರ. ಸೊ ನಾವು ಅಂಗಡಿ ಯಾರಿಗೆ ಏನು ಗೊತ್ತಿಲ್ಲ ಅಂತಂದ್ರು ನೀವು ನಂದಿನಿ ಹಾಲು ತಗೊಂಬನ್ನಿ ಅಂತ ನಾವು ಹೇಳಿ ಕಳ್ಸಿದ್ರೆ ನಂದಿನಿ ಹಾಲು ತರಬಹುದು. ಅದೇನಕ್ಕೆ? ಯಾಕಂದ್ರೆ ಕಂಪನಿಗೊಂದು ಗುಡ್ ವಿಲ್ ಅನ್ನೋದಿದೆ. ಬ್ಲೂ ಕಲರ್ ಪ್ಯಾಕೆಟ್, ಆರೆಂಜ್ ಕಲರ್ ಪ್ಯಾಕೆಟ್, ಅದು ಅದರ ಒಂದು ಟ್ರೇಡ್ ಕವರ್. ಪ್ರತಿಯೊಂದನ್ನು ನೀವು ರಿಜಿಸ್ಟರ್ ಮಾಡಿಸ್ಕೋಬಹುದು. ಸೊ ದಟ್ ಅದನ್ನ ಇನ್ನೊಂದು ಕಂಪನಿ ಸೇಮ್ ಟು ಸೇಮ್ ಕಾಪಿ ಮಾಡೋದಿಕ್ ಆಗೋದಿಲ್ಲ. ಕಾಪಿ ಏನಕ್ಕೆ ಮಾಡ್ತೀವಿ? ಜನರಲಿ ನಾವು ಏನಕ್ಕೆ ಕಾಪಿ ಮಾಡ್ತೀವಿ? ಕೌಂಟರ್ ಫೀಟ್ ಆಗ್ಲಿ ಕಾಪಿ ಆಗ್ಲಿ ಏನಕ್ಕೆ ಮಾಡ್ತೀವಿ ಅಂದ್ರೆ ನಾವು ಫೇಕ್ ಮಾಡಿ ತಗೋಬಹುದು ಅಂತ, ಜನರಿಗೆ ಮೋಸ ಆಗುತ್ತೆ, ಆರಾಮಾಗಿ ಮೋಸ ಮಾಡಬಹುದು. ಓದೋದಿಕ್ ಬಂದಿಲ್ಲ ಅಂದ್ರೂ ಬ್ಲೂ ಕಲರ್ ಪ್ಯಾಕೆಟ್ ಅದೇ ತರ ಕಾಣಿಸುತ್ತೆ ಅಂತಂದ್ರೆ ಇದು ನಂದಿನಿ ನೇನೆ ಅಂತ ಎತ್ಕೊಂಡು ಹೋಗಬಹುದು, ಚೀಟ್ ಮಾಡಬಹುದು. ಸೊ ಮೋಸ ಮಾಡೋ ಉದ್ದೇಶದಿಂದಾನೇ ತಾನೇ ಕಾಪಿ ಮಾಡೋದು. ಅಂಡ್ ಆ ಉದ್ದೇಶನೇ ನಿಮ್ದು ಮೋಸ ಅಂತಂದಾಗ ಆಬ್ವಿಯಸ್ಲಿ ಅಲ್ಲಿ ನೀವು ಡಿಸೀಟ್ ಮಾಡೋದಕ್ಕೆ, ಜನರಿಗೆ ಮೋಸ ಮಾಡೋದಕ್ಕೆ, ಇವ್ ಕಂಪನಿ ಗುಡ್ ವಿಲ್ ನ ನೀವು ಬಳಸ್ಕೊಳ್ಳೋದಕ್ಕೆ, ಆ ಕಂಪನಿ ಗುಡ್ ವಿಲ್ ಇಂದ ನೀವು ದುಡ್ಡು ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿರೋದು ಬಿಸ್ನೆಸ್. ಸೊ ಈಗ ಇದನ್ನ ನಾವು ರಿಜಿಸ್ಟರ್ ಮಾಡಿಸ್ಕೋಬಹುದು. ಟ್ರೇಡ್ ಮಾರ್ಕ್ ಅಲ್ಲಿ ನೀವು ರಿಜಿಸ್ಟರ್ ಮಾಡಿಸ್ಬೋದು. ನಂದಿನಿ ಹೆಸರು ಎಲ್ಲಾನು ಟ್ರೇಡ್ ಮಾರ್ಕ್ ರಿಜಿಸ್ಟರ್ಡ್ ಆಗಿರುತ್ತೆ. ಕೆಲವೊಂದು ಈಗ ವೆಲ್ ನೋನ್ ಟ್ರೇಡ್ ಮಾರ್ಕ್ಸ್ ಅಂತ ಬರುತ್ತೆ, ಅಂದ್ರೆ ನೀವು ರಿಜಿಸ್ಟರ್ ಮಾಡಿಸಿಲ್ಲ ಆದ್ರೂ ಅದು ಸುಮಾರು ವರ್ಷಗಳಿಂದ ಇದೆ. ಜನರಿಗೆ ಅದ್ ಹೆಸರು ಹೇಳಿದ್ರೆ ಸಾಕು, ನಂದಿನಿ ಸ್ವೀಟ್ ಇಲ್ಲ GRB ತುಪ್ಪ, ಈ ತರ ಒಂದು ಹೇಳಿದ ತಕ್ಷಣ ಜನರಿಗೆ ಆ ಗುಡ್ ವಿಲ್ ಅನ್ನೋದು ನೆನಪಾಗತ್ತೆ. ಸೊ ಅದಂತೂ ಸೂಪರ್ ಬಿಡಿ ಅನ್ನೋ ತರ. ಅದನ್ನ ನೀವು ಮೋಸ ಮಾಡೋದಕ್ಕೆ ಅಂತ ಬೇರೆಯವ್ರು ಯಾರು ಯೂಸ್ ಮಾಡ್ತಾರೆ ಅಂತಂದ ಆಗ ನೀವು ಕೇಸ್ ಹಾಕ್ಬೋದು, ಟ್ರೇಡ್ ಮಾರ್ಕ್ ಇನ್ಫ್ರಿಂಜ್ಮೆಂಟ್ ಕೇಸ್ ಹಾಕ್ಬೋದು. ಸೊ BE6E ನಲ್ಲೂ ಅದೇ ಆಗಿದ್ದು. ಸೊ ಇಂಡಿಗೋ ಅವರು ಮಹೀಂದ್ರ ಅವ್ರ ಮೇಲೆ ಕೇಸ್ ಹಾಕಿದ್ರು, BE6E ನೀವು ಯೂಸ್ ಮಾಡಿರೋದು ನಮ್ ಗುಡ್ ವಿಲ್ ನ ನೀವು ಬಳಸ್ಕೊಳ್ಳೋದಿಕ್ಕೆ. ಸೊ ಅಲ್ಲಿಗೆ ಮಹೀಂದ್ರ ಅವರು ತುಂಬಾ ಬುದ್ಧಿಯಿಂದಾನೇ ಕೆಲಸ ಮಾಡಿದ್ರು. ಅವರು ಇಮಿಡಿಯೇಟ್ಲಿ ಹೆಸರನ್ನ ಬದಲಾಯಿಸಿದ್ರು, BE6 ಅಂತ ಮಾಡಿದ್ರು, 6E ತೆಗೆದು ಹಾಕಿದ್ರು. ಸೊ
ಫೈನ್, ಸೊಲ್ಯೂಷನ್ ಆಯ್ತು ಅಲ್ಲಿಗೆ. ಅದನ್ನ ಆಕ್ಚುಲಿ ಕೇಸ್ ಕ್ಲೋಸ್ ಆಗಿದೆ ಅಂತ ಅಲ್ಲ, ಬಟ್ ಇದು ಅಲ್ಲಿಗೆ ನಡೆದಿತ್ತು. ಅದೇ ರೀತಿ ನೀವು ಇನ್ನೊಂದು ಎಕ್ಸಾಂಪಲ್ ಕೊಟ್ರಿ, ಮೂವಿಯಲ್ಲೂ ಹೊಸ ಹೆಸರನ್ನ ನಾವು ಸೇಮ್ ಟೈಟಲ್ಸ್, ಪ್ರತಿಯೊಂದು ಮೂವಿ ಕಾಪಿರೈಟ್ ಆಕ್ಟ್ ಅಲ್ಲಿ ರಿಜಿಸ್ಟರ್ ಆಗಿರುತ್ತೆ. ಮೂವಿ ಟೈಟಲ್ ಆಗಿರಬಹುದು, ಆ ಸ್ಟೋರಿ ಆಗಿರಬಹುದು, ಆ ಸ್ಕ್ರೀನ್ ಪ್ಲೇ, ಕಂಪ್ಲೀಟ್ ಮೂವಿ ಆಡಿಯೋ ವಿಜುವಲ್ಸ್ ನ ನೀವು ರಿಜಿಸ್ಟರ್ ಮಾಡಿಸ್ಬೋದು ಕಾಪಿರೈಟ್ ಅಲ್ಲಿ. ಸೊ ಆ ರೀತಿ ಕಂಪ್ಲೀಟ್ ರಿಜಿಸ್ಟರ್ ಆಗಿರುತ್ತೆ. ನೀವು ಯಾವುದೇ ಒಂದು ಬಿಟ್ ಅಂಡ್ ಪೀಸ್, ಒಂದು ಮೂವಿ, ಒಂದು ಕ್ಲಿಪ್ ತಗೊಂಡ್ರು ಸಹ ಕೋಟ್ಯಾಂತರ ರೂಪಾಯಿ ಕಟ್ಕೊಡ್ಬೇಕು. ರೀಸೆಂಟ್ ಆಗಿ ನಯನತಾರ ಮತ್ತೆ ಧನುಷ್ ಅವ್ರದ್ದೊಂದು ಕೇಸ್ ಇತ್ತು, ನೀವು ಗೊತ್ತಿರಬಹುದು. ನಯನತಾರ ಅವರು ಅವರ ಕಂಪ್ಲೀಟ್ ಡಾಕ್ಯುಮೆಂಟ್ರಿ, ಅವರ ಮದುವೆ ಆಗಿರಬಹುದು, ಅವರ ಪರ್ಸನಲ್ ಲೈಫ್ ಎಲ್ಲ ಜರ್ನಿನ ನೆಟ್ಫ್ಲಿಕ್ಸ್ಗೆ ಮಾರಿತ್ತು ಒಂದಷ್ಟು ದುಡ್ಡಿಗೆ. ಆ ಒಂದು ಕಂಪ್ಲೀಟ್ ಆ ಜರ್ನಿಯಲ್ಲಿ ನೆಟ್ಫ್ಲಿಕ್ಸ್ ಅವರು ನಯನತಾರ ಅವ್ರದ್ದೊಂದು ಹಳೆ ಮೂವಿ, ಅದರಲ್ಲಿ ಧನುಷ್ ಅವ್ರದ್ದು ಮೂವಿ, ಅದು ಆಕ್ಚುಲಿ ಧನುಷ್ ಅವ್ರದ್ದು ಮೂವಿ, ಒಂದು 3 ಸೆಕೆಂಡ್ನ ಕ್ಲಿಪ್ಪಿಂಗ್ ಅಷ್ಟೇ ಅದನ್ನ ಬಳಸ್ಕೊಂಡಿದ್ರು. ಆ ಕ್ಲಿಪ್ಪಿಂಗ್ ಕೂಡ ಅದರಲ್ಲಿ 3 ಸೆಕೆಂಡ್ ಅಷ್ಟೇ ಧನುಷ್ ಅವ್ರ ಮುಖ ಕಾಣಿಸುತ್ತೆ. ಅದ್ರ ಲವ್ ಸ್ಟೋರಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಈ ಮೂವಿದೊಂದು ಕ್ಲಿಪ್ಪಿಂಗ್ ತಗೊಂಡಿದೆ, ಯಾಕಂದ್ರೆ ಅವ್ರ ಹಸ್ಬೆಂಡ್ ಯಾರಿದ್ದಾರೆ ಅವ್ರದ್ದು ಮೂವಿ ಆಗಿತ್ತು ಅಂತ. ಆ ಕ್ಲಿಪ್ಪಿಂಗ್ ಮೂವಿಯಲ್ಲಿ ಬಂದಿರೋದಲ್ಲ, ಅದು ಮೂವಿ ಬಿಟ್ಟು ಅಂದ್ರೆ ಆ ಸೆಟ್ಸ್ ಅಲ್ಲೇನೆ ಅವ್ರ ಪರ್ಸನಲ್ ಫೋನಿಂದ ಕ್ಯಾಪ್ಚರ್ ಮಾಡಿರುವಂಥದ್ದು. ಆದ್ರೂ ಸಹ ನೀವು ಅದನ್ನ ಅವರು NOC ತಗೋಬೇಕಾಗಿತ್ತು ಧನುಷ್ ಅವ್ರ ಹತ್ರ. NOC ಕೇಳಿದ್ರು, ಧನುಷ್ ಅವರು ಕೊಡ್ಲಿಲ್ಲ NOC, ಬಟ್ ಇವರು ಅದನ್ನ ಪ್ರೊಸೀಡ್ ಮಾಡಿಬಿಟ್ರು. 10 ಕೋಟಿ ರೂಪಾಯಿ ಆ ಒಂದು ಕ್ಲಿಪ್ಪಿಂಗ್ ನೀವು ಯೂಸ್ ಮಾಡಿರೋದಕ್ಕೆ ಅಂತ ಕೇಸ್ ಹಾಕಿದ್ರು ಧನುಷ್ ಅವರು, ಪಡ್ಕೊಂಡ್ರು. ರೀಸೆಂಟ್ ಆಗಿನೇ ರೂಲಿಂಗ್ ಬಂತು, ಯಾಕಂದ್ರೆ ಹೌದು ರೀಸೆಂಟ್ ಆಗಿ ಧನುಷ್ ಅವ್ರ ಫೇವರ್ ಅಲ್ಲಿ ರೂಲಿಂಗ್ ಬಂತು. ಸೊ ನಯನತಾರ ಅವರು ಆತರ ಯಾರೇ ಆಗ್ಲಿ, ಬಿಕಾಸ್ ಇದು ಪ್ರೊಟೆಕ್ಟ್ ಆಗತ್ತೆ ನಿಮ್ಗೆ ಕಾಪಿರೈಟ್ ಆಕ್ಟ್ ಅಲ್ಲಿ. ಕಾಪಿರೈಟ್ ಆಕ್ಟ್ ಕಂಪ್ಲೀಟ್ ಆಗಿ ನಿಮಗೆ ತುಂಬಾ ಒಂದು ಬ್ರಾಡರ್ ಕವರೇಜ್ ಅಲ್ಲಿ ಪ್ರೊಟೆಕ್ಟ್ ಮಾಡತ್ತೆ ಪ್ರತಿಯೊಂದು ರೈಟ್ಸ್ನು. ಸೊ ಬರೀ ಆ 3 ಸೆಕೆಂಡ್ ಕ್ಲಿಪ್ಗೆ 10 ಕೋಟಿ ಅವರು ಅವರ ಫೇಸ್ ವ್ಯಾಲ್ಯೂ ಅವರು ಅದನ್ನ ಚಾರ್ಜ್ ಮಾಡಿರೋದು. ಸೊ ಈ ತರ ನೀವು ಯಾವುದೇ ರೀತಿ ಇನ್ಫ್ರಿಂಜ್ಮೆಂಟ್ ಆಗಿರಬಹುದು. ಈಗ ನಾಳೆ ದಿನಕ್ಕೆ ನಿಮ್ಮ ಒಂದು ಚಾನೆಲ್, ಈಗ ರಾಕೇಶ್ ಅರುಂಡಿ ಅವರು ನಿಮ್ಮ ಚಾನೆಲ್, ನೀ ಚಾನೆಲ್ ತುಂಬಾ ಚೆನ್ನಾಗಿ ಬೆಳೀತಿದೆ, ನೀವು ರಿಜಿಸ್ಟರ್ ಮಾಡಿಸ್ಲಿಲ್ಲ, ಇನ್ಯಾರಾದ್ರೂ ಹೊಸದಾಗಿ ಚಾನೆಲ್ನ ಸ್ಟಾರ್ಟ್ ಮಾಡೋವಂಥವ್ರಾಗಿರಬಹುದು, ಅಥವಾ ಇನ್ಯಾರಾದ್ರೂ ನಿಮ್ಮ ಹೆಸರನ್ನ ಯೂಸ್ ಮಾಡಿಕೊಂಡು ನಾವು ಈ ಚಾನೆಲ್ ಇಂದ ಮಾತನಾಡ್ತಿದ್ದೀವಿ, ನಿಮ್ಮ ಇಂಟರ್ವ್ಯೂಗೆ ಬರ್ತೀವಿ, ನಿಮ್ಮ ಒಂದು ಇಷ್ಟು ದುಡ್ಡು ಕೊಡಿ ಅಂತ ಎಲ್ಲಾನು ಇದು ಮಾಡಬಹುದು. ಸೊ ನಿಮ್ಮ ಹೆಸರನ್ನ ಅವರು ಹಾಳು ಮಾಡೋದಕ್ಕೂ ಯೂಸ್ ಮಾಡಬಹುದು, ಅಲ್ಲ ನಿಮ್ಮ ಹೆಸರಿಂದ ಅವರು ದುಡ್ಡು ಮಾಡ್ಕೊಳ್ಳೋದಕ್ಕೂ ಯೂಸ್ ಮಾಡಬಹುದು. ಸೊ ಈ ಹೆಸರು ಏನಿದೆ ಅದು ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಒಂದು ನಾರ್ಮಲ್ ಹೆಸರು ಬೆಳೀತಿದ್ದಾರೆ ಅಂತ ಅಂದಾಗ ಅದನ್ನ ನೀವು ರಿಜಿಸ್ಟರ್ ಮಾಡಿಸ್ಬೇಕಾಗತ್ತೆ. ಯಾವುದೇ ಕಂಪನಿ ಆಗಿರ್ಲಿ ಅವರ ಹೆಸರು ರಿಜಿಸ್ಟ್ರೇಷನ್ ಇಂಪಾರ್ಟೆಂಟ್. ಸಿಮಿಲರ್ ಆಗಿ ನಮ್ಗೆ ಬರ್ಗರ್ ಕಿಂಗ್ದು ಕೇಸ್ ಇತ್ತು. ಬರ್ಗರ್ ಕಿಂಗ್ ಪುಣೆಯಲ್ಲಿ ಒಂದು ದೊಡ್ಡ ಅಂತಂದ್ರೆ ಒಂದು, ನಾವು ಬರ್ಗರ್ ಕಿಂಗ್ ಗೊತ್ತು, ನಾವು ಬರ್ಗರ್ ತಿಂತೀವಲ್ಲ, ಡೊಮಿನೋಸ್ ಬರ್ಗರ್ ಕಿಂಗ್, ಇದು US ನ ಕಂಪನಿ. ಇಂಡಿಯಾಗ್ ಬರೋದಕ್ಕೂ ಮುಂಚೆಯಿಂದ ಪುಣೆಯಲ್ಲಿ ಬರ್ಗರ್ ಕಿಂಗ್ ಅನ್ನೋ ಒಂದು ಅಂಗಡಿ ಇತ್ತು, ಬರ್ಗರ್ ಮಾರ್ತಿದ್ರು. ಆ ಬರ್ಗರ್ ಫೇಮಸ್ ಬರ್ಗರ್ ಅಲ್ಲಿಂದು. ಸೊ ಈಗ ಬರ್ಗರ್ ಕಿಂಗ್ US ಇಂದ ಬಂದು ಅವ್ರಿಗೇನ್ ಅನ್ಸದೆ, ಇವರು ನಮ್ಮನ್ನ ನೋಡಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಾರೆ ಅಂಡ್ ನಮ್ಮ ಒಂದು ಹೆಸರನ್ನ ಬಳಸಿ ಇವರು ದುಡ್ಡು ಮಾಡ್ಕೊಳ್ತಿದ್ದಾರೆ, ಯಾಕಂದ್ರೆ ಅಂಗಡಿ ಫೇಮಸ್ ಆಗಿ ನಡೀತಿದೆ. ಸೊ ಅವರು ಕೇಸ್ ಮಾಡ್ತಾರೆ, ಸೇಮ್ ಟ್ರೇಡ್ ಮಾರ್ಕ್ ಇನ್ಫ್ರಿಂಜ್ಮೆಂಟ್, ಯಾಕಂದ್ರೆ ಸೇಮ್ ಹೆಸರು ಬರ್ಗರ್ ಕಿಂಗ್. ಸೊ ಆ ಕೇಸ್ ಹಾಕಿದಾಗ ಪುಣೆ ಬರ್ಗರ್ ಕಿಂಗ್ ಅವ್ರು ಹೇಳೋದು, ನಮ್ದಿದು ವೆಲ್ ನೋನ್ ಟ್ರೇಡ್ ಮಾರ್ಕ್, ನೀವು ಇಂಡಿಯಾಗೆ ಬರೋದಕ್ಕೆ ಮುಂಚೆಯಿಂದನೂ ನಾವು ಪುಣೆಯಲ್ಲಿದ್ದೀವಿ ಅಂಡ್ ಅದಕ್ಕೆ ಮುಂಚೆಯಿಂದಾನೇ ನಾವು ಬರ್ಗರ್ ಇಂಡಿಯನ್ಸ್ಗೆ ನಾವು ತಿನ್ನಿಸ್ತಿದ್ದೀವಿ. ಸೊ ನಮ್ದಿದು ವೆಲ್ ನೋನ್ ಟ್ರೇಡ್ ಮಾರ್ಕ್ ಅನ್ನೋಂಥ ಒಂದು ಫೈಟ್ ಅಂಡ್ ಅದಕ್ಕೆ ಡಾಕ್ಯುಮೆಂಟೇಶನ್ಸ್ ಅವ್ರು ತೋರಿಸಿರ್ತಾರಲ್ಲ, ಡೆಫಿನೆಟ್ಲಿ ಈ ತರ ಇಷ್ಟು ವರ್ಷದಿಂದ ನಡೀತಿದೆ ಈ ಶಾಪ್ ಇಲ್ಲಿ, ಇವರ ತಂದೆ ಅವರ ಒಂದು ಕಾಲದಿಂದ ನಡೀತಿರುವಂಥದ್ದು. ಸೊ ಬೇಸ್ಡ್ ಆನ್ ಪ್ರೂಫ್ ಅದು ಕೋರ್ಟ್ ರೂಲಿಂಗ್ ಕೊಡ್ತು, ಎಸ್ ಅದು ವೆಲ್ ನೋನ್ ಟ್ರೇಡ್ ಮಾರ್ಕ್ ಅಂತ. ಆ ರೀತಿ ನೀವು ಕಾಪಾಡ್ಕೊಳ್ಬಹುದು. ಬಟ್ ಅಷ್ಟು ಎತ್ತರಕ್ಕೆ ಬೆಳೆದಾಗ ಮತ್ತೆ ಈ ತರ ಕೇಸ್ ಅನ್ನೋದು ಒಂದು ನಿಮ್ಮ ಒಂದು ಟ್ರೇಡ್ ಮಾರ್ಕ್ ನ ಹ್ಯಾಂಪರ್ ಮಾಡತ್ತೆ ಅಂತಂದ್ರೆ ಅದನ್ನ ಈಗ್ಲಿಂದಾನೇ ನಾವು ಪ್ರೊಟೆಕ್ಟ್ ಮಾಡ್ಕೋಬಹುದು ಅಂತಂದ್ರೆ ಯಾಕೆ ಮಾಡಬಾರ್ದು? ಸೊ ಪ್ರತಿಯೊಂದು ಕಂಪನಿ ಆಗ್ಲಿ ಸ್ಟಾರ್ಟ್ಅಪ್ ಆಗ್ಲಿ ಸ್ಟಾರ್ಟ್ ಮಾಡ್ತಿದ್ರಿ ಅಂತಂದ್ರೆ ಸುಮ್ಮನೆ ಒಂದು ನಾಮಿನಲ್ ಪ್ರೈಸ್ ಅಷ್ಟೇನೆ. ಸೊ ಅದನ್ನ ಪ್ರೊಟೆಕ್ಷನ್ ಮಾಡ್ಕೊಳ್ಳೋದು ಒಳ್ಳೇದು. ಪ್ರೊಸೆಸಿಂಗ್ ಏನಿರುತ್ತೆ ಮೇಡಮ್, ಅದು ರಿಜಿಸ್ಟ್ರೇಷನ್ ಪ್ರೊಸೆಸಿಂಗ್ ಇರುತ್ತೆ. ಎಸ್, ಅದೇ ರೀತಿ ಹೆಸರು ಬೇರೆ ಯಾರಾದ್ರೂ ಯೂಸ್ ಮಾಡಿದಾರಾ ಅದೆಲ್ಲ ಚೆಕ್ ಮಾಡಿ ನಿಮಗೆ ಯಾರಾದ್ರೂ IPR ಲಾಯರ್, ನಾವು ಮಾಡ್ತೀವಿ ಇದನ್ನ. ಸೊ IPR ಲಾಯರ್ಗೆ ನೀವು ಅಪ್ರೋಚ್ ಆದ್ರೆ ಅವ್ರು ನಿಮಗೆ ಅದನ್ನ ಚೆಕ್ ಮಾಡಿ ಪ್ರೊಸೆಸ್ ಮಾಡಿ ನಿಮ್ಮ ರಿಜಿಸ್ಟ್ರೇಷನ್ ಮಾಡಿಸ್ಕೊಡ್ತಾರೆ. ಸೂಪರ್.